ಫ್ರೆಂಡ್ಸ್ ಜೊತೆ ಏನಾದರೂ ಈಚೆ ಹೋದ್ರೆ ನಾವು ಇಷ್ಟೊಂದು ಅಡ್ವೆಂಚರಸ್ನ ಫೀಲ್ ಮಾಡ್ತೀವಿ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ವಿ. ಅದಕ್ಕೆ ನಾನು ಮಾರ್ನಿಂಗ್ ಬೇಗ ಬಸ್ ಹತ್ತಿ ನಂದಿ ಕ್ರಾಸಲ್ಲಿ ಇಳ್ಕೊಂಡು ಅಲ್ಲಿಂದ ಫ್ರೆಂಡ್ಸ್ ಜೊತೆ ಸ್ಕೂಟಿಲಿ ನಂದಿ ಹಿಲ್ಸ್ಗೆ ಹೋದ್ವಿ. ಅವರೆಲ್ಲ ಬೇಗ ಬಂದು ಪಾಪ ನಮಗೆ ಅಂತಾನೆ ವೆಯ್ಟ್ ಮಾಡ್ತಾ ಇದ್ರು. ಫೈನಲಿ ಯು ರೀಚ್ಡ್ ಯುವರ್ ಡೆಸ್ಟಿನೇಷನ್ ಅಂತ ನಾವು ನಂದಿ ಹಿಲ್ಸ್ನ ರೀಚ್ ಆದ್ವಿ. ಈ ವೆದರ್ನ ನೋಡಬೇಕು, ಈ ವೆದರಲ್ಲಿ ನಂದಿ ಹಿಲ್ಸ್ ವ್ಯೂಸ್ನ ನೋಡಬೇಕು ಅಂತಾನೆ ಮಾರ್ನಿಂಗ್ ಅಷ್ಟೊತ್ತಿಗೆ ಬಂದಿದ್ವಿ. ಆ್ಯಂಡ್ ಎಂಟ್ರೆನ್ಸ್ ಆಗಿದ ತಕ್ಷಣ ಸ್ವಲ್ಪ ಜನ ಕಾಣಿಸೋಕೆ ಸ್ಟಾರ್ಟ್ ಮಾಡಿದ್ರು. ಇಷ್ಟೊಂದು ಜನ ಇದ್ದಾರೆ ಅನ್ಕೊಂಡ್ವಿ, ಬಟ್ ಪಾರ್ಕಿಂಗ್ ಹೋಗಿದ್ದಾದ್ಮೇಲೆ ನೋಡಿದ್ರೆ ಇಷ್ಟು ಜನ ಇದ್ರು. ತುಂಬ ಜನ ಬಂದಿದ್ರು ವೀಕೆಂಡ್ ಅಂತ. ಎಂಟರ್ ಆಗಿದ ತಕ್ಷಣ ನಮ್ಮ ಗ್ಯಾಂಗ್ ಸ್ಟಾರ್ಟ್ ಟು ಎಂಜಾಯ್. ಬನ್ನಿ ಅಕ್ಕ ನಂದಿ ಹಿಲ್ಸ್ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರು 4 ಜನ ಮಾತ್ರ ಮುಂದೆ ಹೋಗ್ತಾವ್ರೆ ಬಿಟ್ಬಿಟ್ಟು. ಸುಪ್ರಿಯಾ ಔಟ್ ಆಫ್ ಗವರೈಟ್ ಕ್ಷೇತ್ರದಿಂದ ಹೊರಗೆ ಹೋಗ್ತಾವಳೆ. ಅಲ್ಲ, ಈ ಪ್ಲೇಸಿಗೆ ಬಂದಿದ ತಕ್ಷಣ ಹರ್ಷ ಏನ್ ಹೇಳ್ತಾನೆ ಅಂದ್ರೆ 1,000 ಕೊಡ್ತಾನಂತೆ, ನಾವೆಲ್ಲ ಜಂಪ್ ಮಾಡ್ಬೇಕಂತೆ. ಅದಕ್ಕೆ ನಾವು ಅವನಿಗೆ ಡಬಲ್ ಆಫರ್ ಮಾಡಿದ್ವಿ. ನಾವ್ 2,000 ಕೊಡ್ತೀವಿ, ನೀನ್ ಜಂಪ್ ಮಾಡಿಬಿಡು ಹರ್ಷ, ಮಾಡ ಹರ್ಷ. ಅಲ್ಲಿರೋ 3 ಅವ್ರ ಮನೇನು ಹರ್ಷ ಅವ್ರ ಹುಡುಗಿರೋರ್ದಂತೆ, ಐ ಮೀನ್ ಅವ್ರ ಮಾವ ಅವ್ರದಂತೆ. ಅಲ್ಲಿಂದಾನೆ ತೋರಿಸ್ತಾವನೆ ಬೇರೆ. ಇವ್ ನಿಂತಿರೋದು ನೋಡ್ಬಿಟ್ಟು ಸಡನ್ ಆಗಿ ಯಾರು ಗಾಬರಿ ಆಗ್ಬೇಡ್ರಿ, ಅವ್ನು ಫೋಟೋ ತೆಗೆಸ್ಕೊಂತಾನೆ, ಕೂರ್ಲಿಲ್ಲ ಅಷ್ಟೇ. ಇವತ್ತು ಹರ್ಷದ್ ಫುಲ್ ಹೇರ್ಲೆಸ್ ಹೇರ್ ಸ್ಟೈಲ್ ಫೋಟೋ ಶೂಟ್. ಹೇರ್ಸ್ ಇಲ್ಲ ಅಂದ್ರೆ ಏನಂತೆ ಫೋಟೋ ಶೂಟ್ಗೆ ಸ್ಪೆಕ್ಸ್ ಇದೆ ಅಂತ ಅಂದ್ಬಿಟ್ಟು ಸುಪ್ರಿಯಾ ಹತ್ರ ಸ್ಪೆಕ್ಸ್ ಕಿತ್ಕೊಂಡು ಫೋಟೋ ಶೂಟ್ ಮಾಡ್ತಾನೆ. ಬಟ್ ಸುಪ್ರಿಯಾಗ ಏನು ಕಾಣ್ತಿಲ್ವಂತೆ. ನನ್ನ ಸ್ಪೆಕ್ಸ್ನು ಇಸ್ಕೊಂಡ್ಬಿಟ್ರು ಫೋಟೋ ಶೂಟ್ಗೆ. ಐ ಆಮ್ ನಾಟ್ ಏಬಲ್ ಟು ಸೀ, ಇಟ್ಸ್ ಕಂಪ್ಲೀಟ್ಲಿ ಬ್ಲರ್. ಅದ್ರಲ್ಲಿ ಯಾವುದೋ ನಂದಿ ಹಿಲ್ಸ್ ಫೋಟೋ ಶೂಟ್ ಅಂತ ಪೋಸ್ಟ್ ಓಪನ್ ಮಾಡಿ ಅದು ಫೋಟೋ ತಗೊಳಕ್ ನೋಡ್ತವ್ರೆ. ಅದು ಒಬ್ರಲ್ಲ ಇಬ್ರು ಕೂಡ ಹೆಂಗ್ ತಗೊಂತವ್ರೆ ನೋಡ್ರಿ. ನಮ್ಮೆಲ್ಲಾರ ಫೋಟೋಸ್ ತೆಗಿಯಕ್ ಚಂದು ಇವತ್ತು ಮುಸ್ತಫಾ ಫೋಟೋಗ್ರಾಫರ್ ಆಗ್ಬಿಟ್ಟಿದ್ದ. ನಾನು ಯಾಕೆ ಯಾವಾಗ್ಲೂ ಹರ್ಷ ನಾನು ವಿಡಿಯೋಸ್ ಅಲ್ಲಿ ರೋಸ್ಟ್ ಮಾಡ್ತೀನಿ ಅಂದ್ರೆ ಇದೇ ಕಾರಣಕ್ಕೆ, ಯಾವಾಗ್ಲೂ ಕಪಿ ಚೇಷ್ಟೆ ಮಾಡ್ತಾ ಇರ್ತಾನೆ. ಈ ಪ್ಲೇಸಿಗೆ ಬಂದಿದ ತಕ್ಷಣ ಅನ್ಕೊಂಡೆ ಯಾಕೆ ಎಲ್ಲರೂ ಹಿಂಗ್ ಕುತ್ಕೊಂಡಿದ್ದಾರೆ ಅಂತ. ಬಟ್ ಅಂಟಿಲ್ ನಾನಲ್ಲಿ ಕುತ್ಕೊಂಡು ಅದು ವಿಂಡ್ ಎಲ್ಲ ಫೀಲ್ ಮಾಡೋವರೆಗೂ ಅಲ್ಲಿ ಕುತ್ಕೊಂಡಿದ್ರೆ ತುಂಬಾ ಪೀಸ್ ಆಗಿತ್ತು. ನಾನು ಹಂಗೆ ಹೇಳಿದ ತಕ್ಷಣ ಸುಹಾಸ್ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದ. ಈ ವೆದರಲ್ಲಿ ನಂದಿ ಹಿಲ್ಸ್ಗೆ ಹೋದ್ಮೇಲೆ ಕಾಫಿ ಕುಡಿಲೇಬೇಕಲ್ವಾ, ಕಾಫಿ ಕುಡಿಯೋಣ ಅಂತ ಹೋದ್ರೆ ಚಂದುನೇ ವೇಟರ್ ಆಗ್ಬಿಟ್ಟ. ಚಂದು ಯಾಕೆ ಇವತ್ತು ವಿಚಿತ್ರವಾಗಿ ಆಡ್ತಾವನೆ, ಯಾವತ್ತೂ ಮಾಡದೇ ಇರೋ ಕೆಲಸಗಳೆಲ್ಲ ಮಾಡ್ತಾ ಇದ್ದಾನೆ ಅನ್ಕೊಂಡ್ರೆ ನೆಕ್ಸ್ಟ್ ಇಟ್ಟ ನೋಡಿ ಆಫ್. ಫಸ್ಟ್ ಟೈಮ್ ಒಂದು ರಿಯಲ್ ಅಡ್ವೆಂಚರಸ್ ನ ಫೀಲ್ ಆಗಿದೆ ಅಂದ್ರೆ ಇಲ್ಲಿ. ಯಾಕಂದ್ರೆ ಪೊಲೀಸರು ಆಲ್ಮೋಸ್ಟ್ ನಮ್ಮ ಎಲ್ಲ ಬೈಕ್ಸ್ ಹಿಡ್ಕೊಂಡಿದ್ರು. ಅದ್ರಲ್ಲಿ ಹರ್ಷ ಬೈಕ್ ಅಲ್ಲಿ ಮಾತ್ರ ಫೈನ್ ಕಟ್ಟಿಸ್ಕೊಂಡಿದ್ದಾರೆ, ಮಿಕ್ಕಿದ ಬೈಕ್ಸ್ನೆಲ್ಲ ಬಿಟ್ಬಿಟ್ಟಿದ್ರು. ಪೊಲೀಸ್ ಅವ್ರು ಹಿಡ್ಕೊಂಡಿದ್ದನ್ನೆಲ್ಲ ವಿಡಿಯೋ ಮಾಡಕ್ಕಾಗ್ಲಿಲ್ಲ. ಯಾಕಂದ್ರೆ ನಾನು ಏನಾದ್ರೂ ನೋಡ್ತಿದ್ದೀನಿ ಫೀಲ್ ಆಗ್ತಿದ್ದೀನಿ ಅಂದ್ರೆ ಅದನ್ನ ನನ್ನ ಕಣ್ಣಲ್ಲಿ ನೋಡಿ ತುಂಬ್ಕೊಂಡ್ಬಿಟ್ಟಿರ್ತೀನಿ. ಯಾಕಂದ್ರೆ ವಿಡಿಯೋ ನೆನಪೇ ಬರಲ್ಲ. ಏನಂದಿಲ್ಲ ಪೊಲೀಸರು, ಗಾಡಿ ಮೇಲೆ ಹಾಕಿಲ್ಲ, ಸುಮ್ಮನೆ ಅದು ಸುಮ್ಮನೆ ಏನಾದ್ರು ಖರ್ಚು ಕೊಟ್ಬಿಟ್ಟು ಅವನೇ ಖರ್ಚಿಗೆ ಕೊಟ್ಬಿಟ್ಟು. ಎಷ್ಟು ಕೊಟ್ರಿ? ಪಾಪ 300 ರೂಪಾಯಿ ಫೈನ್ ಕಟ್ಟಿದ್ದಕ್ಕೆ ಎಲ್ಲರೂ ಹಿಡ್ಕೊಂಡು ಉಗಿತಾ ಇದ್ರು. ಇದೆಲ್ಲ ಒನ್ ಟೈಪ್ ಆಫ್ ಫೀಲ್ ಆದ್ರೆ ಈ ಕುಳ್ಳಿನ ನೋಡ್ಬಿಟ್ಟು ಪೊಲೀಸರು ಪೋಕ್ಸೋ ಕೇಸ್ ಹಾಕ್ತಿವಿ ಅಂತ ಹಿಡ್ಕೊಂಡ್ಬಿಟ್ಟಿದ್ರು. ಇದೆಲ್ಲ ಆದ್ಮೇಲೆ ಇಶಾ ಫೌಂಡೇಶನ್ಗೆ ಹೋಗೋಣ ಅಂತ ಬಂದ್ವಿ. ಇಲ್ಲೂ ಕೂಡ ಪೊಲೀಸ್ ಅವ್ರ ಹತ್ರ ಇಂದ ಎಸ್ಕೇಪ್ ಆಗಿ ಇಶಾ ಫೌಂಡೇಶನ್ಗೆ ಬಂದಿದ್ದು. ಅಂಡ್ ಫೈನಲಿ ಇಲ್ಲೂ ಕೂಡ ದೇವಸ್ಥಾನ ರೀಚ್ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ತಿನ್ನೋಣ ಅಂತ ಹೋದ್ವಿ. ಅಲ್ಲಿ ಹೋಗಿದ್ದ ಪ್ಲೇಸು ತುಂಬಾ ಕ್ರಿಯೇಟಿವ್ ಆಗಿತ್ತು. ಅದಕ್ಕೋಸ್ಕರ ಅಂತಾನೆ ಕಸ್ಟಮರ್ಸ್ ಸ್ವಲ್ಪ ಜಾಸ್ತಿ ಬರ್ತಿದ್ರು, ಬಿಲ್ಲು ಕೂಡ ಜಾಸ್ತಿ ಆಗ್ತಿದ್ರು. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಬಸ್ ಹತ್ತಿ ಮನೆಗೆ ಹೋದ್ವಿ. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು.